ಅದೃಷ್ಟ ಅನ್ನೋದು ಜೀವನದಲ್ಲಿ ಒಮ್ಮೆ ಬಾಗಿಲು ತಟ್ಟಿದ್ರೂ ಅದೇ ದೊಡ್ಡ ಸಂಗತಿ. ಆದರೆ ಇಲ್ಲೊಂದು ಬಡ ಬುಡಕಟ್ಟು ಕುಟುಂಬಕ್ಕೆ 2 ವರ್ಷದಲ್ಲಿ 2ನೇ ಸಲ ಅದೃಷ್ಟ ಮನೆ ಬಾಗಿಲು ತಟ್ಟಿದೆ. ವಜ್ರದ ಮೇಲೆ ವಜ್ರ ಸಿಕ್ಕಿದೆ. ಲಕ್ಷಾಂತರ ರೂಪಾಯಿ ದುಡಿಮೆಯಾಗಿದೆ. ಬಿಸಿಲಿನ ತಾಪ, ಮುಖದ ಮೇಲೆ ಬೆವರಿನ ಹನಿಗಳು, ಹೊಟ್ಟೆಪಾಡಿಗಾಗಿ ಪ್ರತಿದಿನ ಪರದಾಡುವ ಬಡ ಬುಡಕಟ್ಟು ಕುಟುಂಬ. ಇವರು ಪ್ರತಿದಿನ ಬೆಳಗ್ಗೆ ಒಂದು ಸಣ್ಣ ಆಶೆಯೊಂದಿಗೆ ಕೆಲಸ ಆರಂಭಿಸ್ತಾರೆ. ಆದರೆ ಸಂಜೆ ಮನೆಗೆ ಮರಳುವಾಗ ಕೈಯಲ್ಲಿರುವುದು ಕೇವಲ ಆಯಾಸ. ತಿಂಗಳುಗಟ್ಟಲೆ ಇದೇ ಜೀವನ. ಆದರೂ ಅವರು ನಿರಾಶರಾಗುವುದಿಲ್ಲ. ಯಾಕೆಂದರೆ ಈ ಮಣ್ಣಿನ ಬಗ್ಗೆ ಒಂದು ನಂಬಿಕೆ ಇದೆ. ಈ ಮಣ್ಣು ಯಾವಾಗ ಯಾರ ಅದೃಷ್ಟವನ್ನು ಬದಲಾಯಿಸುತ್ತೆ ಎಂದು ಯಾರಿಗೂ ಗೊತ್ತಿಲ್ಲ. ಮಧ್ಯಪ್ರದೇಶದ ಪನ್ನಾ ಜಿಲ್ಲೆಯ ನೆಲದಲ್ಲಿ ನೈಸರ್ಗಿಕವಾಗಿ ವಜ್ರಗಳು ದೊರೆಯುತ್ತೆ. ಸರ್ಕಾರದ ಅನುಮತಿ ಪಡೆದು ನಿರ್ದಿಷ್ಟ ಪ್ರದೇಶಗಳಲ್ಲಿ ಉತ್ಖನನ ನಡೆಸಲು ಖಾಸಗಿಯವರಿಗೆ ಅವಕಾಶ ಇದೆ. ಆದರೆ ಅಲ್ಲಿ ತಿಂಗಳುಗಟ್ಟಲೆ ಶ್ರಮಪಟ್ಟರೂ ಅನೇಕ ಮಂದಿಗೆ ಏನೂ ಸಿಗದೆ ನಿರಾಸೆಯಾಗುವುದೂ ಇದೆ. ಇಂತಹ ಪರಿಸ್ಥಿತಿಯಲ್ಲೇ ಜಿಲ್ಲೆಯ ಅಹಿರ್ಗಾಂವ್ ಪ್ರದೇಶದಲ್ಲಿ ಬುಡಗಟ್ಟು ಕಾರ್ಮಿಕ ರಾಕೇಶ್ ಆದಿವಾಸಿ ಮತ್ತು ಆತನ ಕುಟುಂಬಸ್ಥರು ಸೇರಿ ಉತ್ಖನನ ಮಾಡಲು ಗುತ್ತಿಗೆ ಪಡೆದಿದ್ದರು. ಕಳೆದ ಏಪ್ರಿಲ್ ತಿಂಗಳಲ್ಲಿ ಆರಂಭವಾದ ಈ ಕೆಲಸದಲ್ಲಿ ಅವರು ಪ್ರತಿದಿನ ಕಠಿಣ ಪರಿಶ್ರಮ ಪಟ್ಟು ಮಣ್ಣನ್ನು ಶೋಧಿಸ್ತಾ ಇದ್ರು. ಸುಮಾರು 2 ತಿಂಗಳ ನಿರಂತರ ಶ್ರಮದ ಬಳಿಕ ಅವರ ಪಾಲಿಗೆ ಅದೃಷ್ಟ ಒಲಿದಿದೆ. ಉತ್ಖನನ ವೇಳೆ ಅವರಿಗೆ ಅತ್ಯುತ್ತಮ ಗುಣಮಟ್ಟದ 11.19 ಕ್ಯಾರೆಟ್ ತೂಕದ ವಜ್ರ ಸಿಕ್ಕಿದೆ. ವಜ್ರ ಸಿಕ್ಕ ತಕ್ಷಣ ಕುಟುಂಬದ ಸದಸ್ಯರು ಅದನ್ನು ಸರ್ಕಾರಿ ವಜ್ರ ಕಚೇರಿಗೆ ಒಪ್ಪಿಸಿದ್ದಾರೆ. ಇದರ ಅಂದಾಜು ಮೌಲ್ಯ ಸುಮಾರು 30 ಲಕ್ಷ ರೂಪಾಯಿ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. वहाँ पर राकेश गौड़ पिता श्री चुनवा गौड़ को एक हीरा मिला हुआ है जो कि 11.19 कैरेट का उज्जवल किस्म का हीरा है. इनके द्वारा लगभग मार्च में आवेदन किया गया था. पट्टा अप्रैल में जारी किया गया था. इसकी अनुमानित कीमत हीरा पारखी जी के द्वारा मूल्यांकन करने के बाद बताई जा रही है, लेकिन लगभग यह कीमत लाखों में जाएगी. एक हीरा प्राप्त हुआ है जिसका वजन 11.19 कैरेट है. एक खदान क्षेत्र हरगों के अंदर प्राप्त हुआ है. ये उज्जवल किस्म का हीरा है और थोड़े से हल्के ब्लैक स्पॉट है. क्या अनुमानित कीमत लाखों में होगी और मूल्यांकन पश्चात करा जाएगा. कितने महीने पहले पट्टा लिया था और इनने इससे पहले भी हीरे जमा किए? हाँ, पूर्व में इनके पिताजी द्वारा एक हीरा 19.22 कैरेट का जमा हुआ था जो 93 लाख रुपए में नीलाम किया गया था. ಇದೇ ಕುಟುಂಬಕ್ಕೆ 2 ವರ್ಷಗಳ ಹಿಂದೆಯೂ 19.22 ಕ್ಯಾರೆಟ್ ತೂಕದ ವಜ್ರ ಸಿಕ್ಕಿತ್ತು. ಆ ವಜ್ರ ಸರ್ಕಾರಿ ಹರಾಜಿನಲ್ಲಿ ಸುಮಾರು 93 ಲಕ್ಷ ರೂಪಾಯಿಗೆ ಮಾರಾಟ ಆಗಿತ್ತು. ಆ ಹಣದಿಂದ ಕುಟುಂಬದ ಆರ್ಥಿಕ ಪರಿಸ್ಥಿತಿ ಸಾಕಷ್ಟು ಸುಧಾರಿಸಿತ್ತು. ಆದರೆ ಹಣ ಬಂದ ಕೂಡಲೇ ಅವರು ದುಡಿಮೆಯನ್ನು ನಿಲ್ಲಿಸಲಿಲ್ಲ. ಒಮ್ಮೆ ಅದೃಷ್ಟ ಕೈ ಹಿಡಿದಿದೆ ಸಾಕು ಅಂತ ಅವರು ಕುಳಿತುಕೊಳ್ಳದೆ ಮತ್ತೆ ಕಷ್ಟಪಟ್ಟು ಕೆಲಸ ಮಾಡಿದರು. ಕೃಷಿಯ ಜೊತೆಗೆ ವಜ್ರ ಉತ್ಖನನವನ್ನು ಮುಂದುವರೆಸಿದರು. ಅದರ ಫಲವಾಗಿಯೇ ಇಂದು ಮತ್ತೊಮ್ಮೆ ಅವರ ಜೀವನದಲ್ಲಿ ಸಂತಸದ ಕ್ಷಣ ಮೂಡಿದೆ. बहुत खुशी की बात है जो इस साल हमें 11 कैरेट का हीरा मिला, 11.19 कैरेट. जे 1.5 महीना पहले पट्टा जारी करवाया था, फिर जाकर खदान लगाया. ಪನ್ನಾ ಜಿಲ್ಲೆಯ ವಜ್ರ ತಪಾಸಕರು ವಜ್ರದ ತೂಕ ಮತ್ತು ಗುಣಮಟ್ಟವನ್ನು ಪರಿಶೀಲಿಸಿ ದೃಢಪಡಿಸಿದ್ದಾರೆ. ಮುಂದಿನ ಸರ್ಕಾರಿ ಹರಾಜಿನಲ್ಲಿ ಈ ವಜ್ರವನ್ನು ಮಾರಾಟ ಮಾಡಲಾಗುತ್ತೆ. ಹರಾಜಿನಲ್ಲಿ ಸಿಗುವ ಮೊತ್ತದಿಂದ ಸರ್ಕಾರದ ನಿಯಮಾನುಸಾರ ರಾಯಲ್ಟಿ ಮತ್ತು ಇತರ ಶುಲ್ಕಗಳನ್ನು ಕಡಿತಗೊಳಿಸಿದ ಉಳಿದ ಹಣವನ್ನು ನೇರವಾಗಿ ಆ ಕುಟುಂಬದ ಬ್ಯಾಂಕ್ ಖಾತೆಗೆ ಜಮೆ ಮಾಡಲಾಗುತ್ತೆ. ಕಡು ಬಡತನದಲ್ಲಿದ್ದ ಈ ಬುಡಕಟ್ಟು ರೈತ ಕುಟುಂಬಕ್ಕೆ 2 ವರ್ಷಗಳ ಹಿಂದೆ ಸಿಕ್ಕಿದ್ದ ಲಕ್ಷಾಂತರ ರೂಪಾಯಿ ಹಣ ಅವರ ಜೀವನಕ್ಕೆ ಹೊಸ ದಿಕ್ಕು ನೀಡಿತು. ಆದರೆ ಅವರು ಅದನ್ನು ಅಂತಿಮ ಗುರಿಯೆಂದು ಭಾವಿಸಲಿಲ್ಲ. ಮತ್ತೆ ದುಡಿಮೆಯನ್ನು ಮುಂದುವರಿಸಿದರು. ಈಗ ಅದೇ ಪರಿಶ್ರಮಕ್ಕೆ ಮತ್ತೊಮ್ಮೆ ಅದೃಷ್ಟ ಕೈ ಜೋಡಿಸಿದೆ. ಒಂದು ಬಾರಿ ಸಿಕ್ಕ ಯಶಸ್ಸಿನಲ್ಲೇ ತೃಪ್ತಿಪಟ್ಟು ನಿಲ್ಲದೆ ಮತ್ತೆ ದುಡಿದರೆ ಹೊಸ ಅವಕಾಶಗಳು ಸಿಗಬಹುದು ಎಂಬುದನ್ನು ಈ ಕುಟುಂಬ ಸಾಬೀತುಪಡಿಸಿದೆ. ಪನ್ನಾದ ಮಣ್ಣಿನೊಳಗಡೆ ಇನ್ನೂ ಎಷ್ಟೋ ಅಮೂಲ್ಯ ವಜ್ರಗಳು ಹುದುಗಿರಬಹುದು. ಆದರೆ ಅವುಗಳನ್ನು ಕಂಡುಹಿಡಿಯಲು ಕೇವಲ ಅದೃಷ್ಟ ಸಾಕಾಗುವುದಿಲ್ಲ. ನಿರಂತರ ಪರಿಶ್ರಮ, ಸಹನೆ ಮತ್ತು ಭರವಸೆ ಕೂಡ ಅಗತ್ಯ. ಇದು ಕೇವಲ ಅದೃಷ್ಟದ ಕಥೆಯಲ್ಲ, ಇದು ಕಠಿಣ ಪರಿಶ್ರಮ, ಸಹನೆ ಮತ್ತು ಭರವಸೆಯ ಕಥೆಯೂ ಹೌದು. ಜೀವನದಲ್ಲಿ ಎಷ್ಟೇ ಕಷ್ಟಗಳಿದ್ರೂ ಪ್ರಯತ್ನವನ್ನು ಕೈಬಿಡದೆ ಮುಂದುವರೆಸಿದರೆ ಒಂದು ದಿನ ಯಶಸ್ಸು ಖಂಡಿತವಾಗಿಯೂ ನಮ್ಮ ಬಾಗಿಲನ್ನು ತಟ್ಟಬಹುದು ಎಂಬುದಕ್ಕೆ ಈ ಸ್ಟೋರಿಯೇ ಸಾಕ್ಷಿ.